ಮುಂದಿನ ಸುದ್ದಿಗೆ ಹೋಗೋಣ. ಪಕ್ಕದ ರಾಜ್ಯದ್ದು ತಮಿಳುನಾಡಿಂದು 5 ಸ್ಟೇಟ್ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಡೇಟ್ ಇನ್ನೇನು ಅನೌನ್ಸ್ ಆಗಬೇಕು. ತಮಿಳುನಾಡು, ಪುದುಚೇರಿ, ಕೇರಳ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ 5 ರಾಜ್ಯಗಳ ಚುನಾವಣೆ. ತಮಿಳುನಾಡಿನಲ್ಲಿ DMK ಸರ್ಕಾರ ಇದೆ, ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಸರ್ಕಾರ. ಕಾಂಗ್ರೆಸ್ ಇಸ್ ಎ ಸ್ಮಾಲರ್ ಅಲಯನ್ಸ್ ದೇರ್. ಅಲ್ಲಿ 5,000 ರೂಪಾಯಿ, 1,30,00,000 ಮಹಿಳೆಯರ ಅಕೌಂಟ್ಗಳಿಗೆ 5,000 ಕೋಟಿ ರೂಪಾಯಿಗಳನ್ನು ಒಂದೇ ಸಲ ಹಾಕ್ಬಿಟ್ರಿ. ಇವತ್ತು ಒಂದೇ ಸಲಕ್ಕೆ 5,000 ರೂಪಾಯಿ ಒಬ್ಬೊಬ್ಬರ ಅಕೌಂಟಿಗೆ. ಹೆಚ್ಚು ಕಡಿಮೆ ಒಂದು 6,000-6,500 ಕೋಟಿ ಆಗುತ್ತಿದ್ದು ಟೋಟಲ್. ಒಂದೇ ಸಲಕ್ಕೆ ಹಾಕ್ಬಿಟ್ರು. ಹಿಂದಿನ ಚುನಾವಣೆ ನಡೆದಾಗ 1 ತಿಂಗಳಿಗೆ ಒಬ್ಬ ಮಹಿಳೆಯ ಅಕೌಂಟಿಗೆ 1,000 ರೂಪಾಯಿ ಹಾಕ್ತೀವಿ ಅನ್ನೋ ಘೋಷಣೆ ಇತ್ತು DMKದ್ದು. 2023ಯಲ್ಲಿ ಅದನ್ನು ಜಾರಿಗೆ ತಂದರು, 1,000 ರೂಪಾಯಿ. ಈಗ ಏಕಾಏಕಿ 5,000 ಹೆಂಗೆ ಹಾಕಿದ್ರಿ? ಸ್ಟಾಲಿನ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದಕ್ಕೆ, ತಮಿಳುನಾಡಿನ ಮುಖ್ಯಮಂತ್ರಿಗಳು. ಫೆಬ್ರವರಿ, ಮಾರ್ಚು, ಏಪ್ರಿಲ್ 3 ತಿಂಗಳದ್ದು ಒಂದೇ ಸಲ ಹಾಕ್ಬಿಡ್ತಾ ಇದ್ದೀವಿ ಅಂತ. ಯಾಕೆ ಒಂದೇ ಸಲ ಹಾಕ್ತಾ ಇದ್ದೀರಿ 3 ತಿಂಗಳದ್ದು? ಯಾಕೆ ಅಂದರೆ ಚುನಾವಣೆಗಳು ಹತ್ತಿರ ಬಂದಾಗ ದುಡ್ಡು ಹಾಕದಂತೆ, ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಹಾಕದಂತೆ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವ ಮಾಹಿತಿ ನನಗೆ ಬಂದಿದೆ ಅಂತಾರೆ ಸ್ಟಾಲಿನ್. ಷಡ್ಯಂತ್ರ ನಡೀತಿದೆಯಂತೆ, ತಿಂಗಳ ದುಡ್ಡು ಹಾಕ್ತಾ ಇರೋಂಗೆ ಮಾಡೋದಕ್ಕೆ. ಆಯಿತು, ಫೆಬ್ರವರಿ, ಮಾರ್ಚು, ಏಪ್ರಿಲು 3 ತಿಂಗಳದ್ದು ಒಂದು ಸಲ 3,000 ರೂಪಾಯಿ ಆಗಬೇಕಲ್ಲ ಒಬ್ಬೊಬ್ಬರ ಅಕೌಂಟಿಗೆ. 5,000 ಯಾಕೆ ಹಾಕಿದ್ರಿ? ಅದೊಂದೇನೋ ಇದು ಹೇಳ್ತಾರೇನೋ ಬೇಸಿಗೆ ಬಂಪರ್ ಅಂತದ್ದು, 2,000 ನೀವು ಇಟ್ಕೊಂಡಿರಿ ಅನ್ನೋ ಥರ ಇಟ್ಕೊಂಡಿರಿ, ಒಂದು 2,000 ಎಕ್ಸ್ಟ್ರಾ ಅಂತ. ಬೇಸಿಗೆ ಸ್ಪೆಷಲ್ ಫಂಡ್ ಅಂತೆ, ಒಬ್ಬೊಬ್ಬರಿಗೆ 2,000. ಕೆಲವು ವರ್ಷಗಳ ಹಿಂದೆ ಓಟ್ ಖರೀದಿ ಅಂತ ಮಾತಾಡ್ತಿದ್ವಿ. ಓಟ್ ಖರೀದಿ ಅಂದರೆ ಎಲೆಕ್ಷನ್ ಹಿಂದಿನ ದಿವಸನೋ ಅದರ ಹಿಂದಿನ ದಿವಸನೋ ಒಂದೊಂದು ಓಟಿಗೆ ಇಂತಿಷ್ಟು ಅಂತ ಮನೆಗಳಿಗೆ ತಲುಪಿಸಿ ಈ ಪಾರ್ಟಿಗೆ ಓಟ್ ಹಾಕಿ ಅಂತ ಹೇಳೋದು. ಎಲ್ಲ ಪಕ್ಷದವರು ಮಾಡಿದ್ರು. ಆ ಪಕ್ಷದವ್ರು ಇಷ್ಟು ಕೊಟ್ಟರು, ಈ ಪಕ್ಷದವ್ರು ಇಷ್ಟು ಕೊಟ್ಟರು. ಅವೆಲ್ಲವೂ ಕದ್ದು ಮುಚ್ಚಿ ನಡೀತಾ ಇದ್ದದ್ದು. ಕದ್ದು ಮುಚ್ಚಿ ಒಂದು ಪಾರ್ಟಿಯವರು ಇನ್ನೊಂದು ಪಾರ್ಟಿಯವರು ದುಡ್ಡು ಹಂಚೋದನ್ನು ಹಿಡಿಯೋದಪ್ಪ. ಫೈನಲಿ, ಸಾರಿ ಟು ಸೇ ದಿಸ್, ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೆ ಬಂತು ಅಂದರೆ ಆಳುವ ಪಕ್ಷಗಳು, ನಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು, ತಮಿಳುನಾಡಿನಲ್ಲಿ DMK ಅಷ್ಟೇ ಹೇಳ್ತಿಲ್ಲ, ಮಹಾರಾಷ್ಟ್ರದಲ್ಲಿ BJP ಅವರು ಮಾಡ್ತಿದ್ದಾರೆ. ಬಿಹಾರ ಎಲೆಕ್ಷನ್ ಗೆಲ್ಲೋದಕ್ಕೆ BJP ಅವರು ಅದನ್ನೇ ಮಾಡಿದ್ದು, BJP ಅಲಯನ್ಸ್ನವ್ರು ಅದನ್ನೇ ಮಾಡಿದ್ದು. ಏನು ದಾರಿ ಕಂಡುಕೊಂಡ್ರು? ಆಳುವ ಪಕ್ಷಗಳು ಅಧಿಕೃತವಾಗಿ ಅಕೌಂಟಿಗೆ ಓಟ್ ಹಾಕ್ಬಿಡೋದು, ಅಧಿಕೃತವಾಗಿ. ದುಡ್ಡು ಹಾಕಿಲ್ವಾ ನಿಮಗೆ, ದುಡ್ಡು ಬಂದಿಲ್ವಾ ನಿಮಗೆ ಅಂತ. ಈ ದೇಶದಲ್ಲಿ ಒಂದು ಆಂದೋಲನ ಶುರುವಾಗಬೇಕಾದ ಅವಶ್ಯಕತೆ ಇದೆ ಈ ರೀತಿಯ ಬೇಕಾಬಿಟ್ಟಿ ಫ್ರೀಬಿಗಳ ವಿರುದ್ಧ. ಈ ಮಾತನ್ನು ಹೇಳುವಾಗ ಮತ್ತೆ ನಾವು ಸ್ಪಷ್ಟಪಡಿಸ್ತೀವಿ. ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು, ಬಡವರನ್ನು ಮೇಲೆತ್ತುವ ಕಾರ್ಯಕ್ರಮಗಳ ಬಗ್ಗೆ ಅಲ್ಲ ವಿರೋಧ. ಹೀಗೆ ಅಂದರೆ ಸಿದ್ದರಾಮಯ್ಯನವರ ಒಂದು ಚುನಾವಣಾ ಪ್ರಚಾರದ ಸಂದರ್ಭದ ಭಾಷಣನೇ ಇದೆಯಲ್ಲ, ಕಾಕಾ ಸಾಹೇಬ್ಗೂ ಫ್ರೀ, ನಾನಾ ಪಾಟೀಲ್ಗೂ ಫ್ರೀ ಅಂತ. ಬೇಕಾಬಿಟ್ಟಿ ಹಂಚುವುದರ ವಿರುದ್ಧ ನಿಜವಾಗಿಯೂ ಅರ್ಹರು ಯಾರಿದ್ದಾರೆ ಅಂಥವರು ಪಟ್ಟಿ ಮಾಡಿ ಅವರನ್ನು ಮೇಲೆತ್ತೋದಕ್ಕೆ ಯೋಜನೆಗಳನ್ನು ತಂದರೆ ವಿರೋಧ ಇಲ್ಲ. 1,30,00,000 ಜನರ ಮಹಿಳೆಗೆ ಹೋಲ್ಸೇಲಾಗಿ 6,500 ಕೋಟಿ ಹಾಕ್ಬಿಡೋದು, ಒಬ್ಬೊಬ್ರಿಗೆ 5,000 ಇಟ್ಕೊಳ್ಳಿ ನೀವು ಅಂತ. ಚುನಾವಣೆ ಹತ್ತಿರ ಬಂದಾಗ ಒಂದು ಆಂದೋಲನ ಇದರ ವಿರುದ್ಧ ಆಗಬೇಕಾಗಿದೆ ರೀ. ಎಕನಾಮಿಕ್ ಸರ್ವೆ ಬಂತಲ್ಲ ಬಜೆಟ್ಗಿಂತ ಮುಂಚೆ, ಸೆಂಟ್ರಲ್ ಎಕನಾಮಿಕ್ ಸರ್ವೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅದು ಆರ್ಥಿಕತೆಯನ್ನು ಹಳಿ ತಪ್ಪಿಸುತ್ತಿದ್ದು ಅಂತ. ಈ BJP ಅವರು, ಕಾಂಗ್ರೆಸ್ನವರು ಆರಂಭದಲ್ಲಿ ಇದನ್ನು ಮಾಡಿದಾಗ ರೇವಡಿ ಕಲ್ಚರ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ರು. ಆಮೇಲೆ ಲಾಡ್ಕಿ ಬೆಹನ್ ಅಂತೆ, ಲಾಡ್ಲಿ ಬೆಹನ್ ಅಂತೆ ಶುರು ಹಚ್ಕೊಂಡ್ರು ಅವರು. ಬಿಹಾರದಲ್ಲಿ 10,000 ರೂಪಾಯಿ ಹಾಕ್ಬಿಟ್ರಲ್ಲ ಒಬ್ಬೊಬ್ಬರ ಅಕೌಂಟಿಗೆ, 10,000. ಇದನ್ನೀಗ ಇಟ್ಕೊಳ್ಳಿ, ನೀವು ಸ್ವಂತ ಉದ್ಯೋಗ ಮಾಡೋದ್ರ ಬಗ್ಗೆ ಏನಾದ್ರು ಪ್ಲ್ಯಾನ್ ಕೊಡಿ, ಆ ಪ್ಲ್ಯಾನ್ ವರ್ಕೌಟ್ ಆಗ್ಬೋದು ಅನ್ಸಿರಿ, ನಿಮ್ಗೆ 2-2 ಲಕ್ಷ ನಾವು ಸಾಲದ ವ್ಯವಸ್ಥೆ ಮಾಡ್ತೀವಿ ಅಂತ. 10,000 ಒಬ್ಬ ಮಹಿಳೆಯರ ಅಕೌಂಟ್ಗೆ ಹಾಕ್ಬಿಟ್ರೆ ಅನ್ಕಂಡೀಷ್ನಲ್ ಆಗಿ. ಇದುವರೆಗಿನ ಯೋಜನೆಗಳು ಎವ್ರಿಥಿಂಗ್ ಯೂಸ್ ಟು ಬಿ ಕಂಡೀಷ್ನಲ್. ನರೇಗಾನೋ ಜೀರಾಮ್ಜಿನೋ ಹೆಸರು ಬದಲಾವಣೆ ಆಗಿದೆ. ನೀನು ಇಷ್ಟು ತಾಸು ಇಂಥ ಕೆಲಸ ಮಾಡಿದರೆ ಇಷ್ಟು ದುಡ್ಡು ಅಂತ. ಗೌರ್ಮೆಂಟ್ ಸ್ಕಾಲರ್ಶಿಪ್ಗಳಿದ್ದಾವೆ. ನೀನು SLCನೋ PUCನೋ ಡಿಗ್ರಿನೋ ಓದುತ್ತಾ ಇದ್ದರೆ ಎಷ್ಟು ದುಡ್ಡು.
ಅಗೇನ್ ದಟ್ ಈಸ್ ಕಂಡೀಷನಲ್. ಅನೇಕ ಸಬ್ಸಿಡಿ ಯೋಜನೆಗಳಿದ್ದಾವೆ. ನೀನು ಇಷ್ಟು ದುಡ್ಡು ಹಾಕಿ ಇಂಥ ಯೋಜನೆಯನ್ನು ಅಥವಾ ಇಂಥ ಉದ್ಯೋಗವನ್ನು ಶುರು ಮಾಡಿದ್ರೆ ನಿನಗೆ ಇಷ್ಟು ದುಡ್ಡು ಅಂತ. ಅಗೇನ್ ಕಂಡೀಷನಲ್ ಕಂಡೀಷನಲ್ ಕಂಡೀಷನಲ್. ಇಲ್ಲಿ ನೋ, ತಗೋ ನೀನು. ಆಬ್ವಿಯಸ್ಲಿ ಏನಾಗುತ್ತೆ ಅಂದರೆ ಆ ರಾಜ್ಯದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ನ್ಯೂಸ್ ಆರ್ ಸ್ಪೆಷಲಿಗೆ ಬಂದಂಥ ಒಬ್ಬ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ರು, ಹಣದ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದಾಗಿ ಆರ್ಥಿಕ ಪ್ರಗತಿ ಜಾಸ್ತಿ ಆಗುತ್ತೆ ಹಿಂಗೆ ದುಡ್ಡು ಹಾಕೋದ್ರಿಂದ ಅಂತ. ಹಾಗಿದ್ರೆ 2,000 ಯಾಕೆ 4,000 ಹಾಕ್ಬಿಡಿ, ಆರ್ಥಿಕ ಪ್ರಗತಿ ಇನ್ನೂ ಡಬಲ್ ಆಗೋದಿಲ್ವಾ ಅಂದೆ. ಎಲ್ಲಿಗೆ ಹೋಗ್ಬೇಕು ಒಂದು ರಾಜ್ಯ ಅಂದರೆ ಇದು ಮುಂದುವರ್ಕೊಂಡು ಹೋದ್ರೆ ಕಥೆ ಏನು ಅಂತ ವಿಚಿತ್ರ ಅನಿಸುತ್ತೆ. ಅಲ್ಲಿ ವಿಜಯ್ ಮೋಸ್ಟ್ ಫೇವ್ರೇಟು CM ಕ್ಯಾಂಡಿಡೇಟ್ ತಮಿಳ್ನಾಡಿನಲ್ಲಿ, ಅವರು ಒಂದು ರ್ಯಾಲಿ ಮಾಡಿದ್ರು ಇವತ್ತು. ಆ ಕಾಲು ತುಳಿತದಿಂದ ಇನ್ನೂ ಬುದ್ಧಿ ಕಲ್ಕೊಂಡಂಗಿಲ್ಲ. 5,000 ಜನನ ಸೇರಿಸಬೇಕಾದ ಜಾಗದಲ್ಲಿ 40,000 ಜನ ಸೇರಿದ್ರು ಇವತ್ತು. ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಕೂಡ ದುಡ್ಡು ತಗೊಳ್ಳಿ, ಓಟ್ ನಮ್ಗೆ ಹಾಕಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.